ರಮೇಶನ್ ಹೆಂಡತಿ ಕಂಪ್ಲೇಂಟ್ ವಾಪಸ್ ತಗೊಂತಾಳಂತ ನಿಂಗೆ ಅನ್ಸುತ್ತಾ ಪಾಪು? ನಂಗೆ ವಾಪಸ್ ತಗೋತಾಳಂತನ ಅನ್ಸುತ್ತೆ. ಯಾಕಂದ್ರೆ ಆಕಿ ಭಾಳ ಸಾಫ್ಟ್ ಹಾರ್ಟೆಡ್ ಅದಾಳ. ನಂಗೆ ಅನ್ಸುತ್ತೆ ತಗೋತಾಳಂತಂದು. ಗೊತ್ತಿಲ್ಲ. ಇವರು ಏನೋ ಮಾತಾಡ್ತಿದ್ರು. ಎಲ್ಲರೂ ಅದು ದವಾಖಾನಿದು ಬಸ್ ಸ್ಟಾಪ್ ಐತಲ್ಲ, ಅಲ್ಲೋಗಿ ಮಾತಾಡಕತ್ತಿದ್ರು. ರಮೇಶರಪ್ಪ ಅವ್ವ, ಆ ಹುಡುಗಿ ಅಣ್ಣ ಅವ್ವ ಏನು ಮಾತಾಡಿದ್ರು ಅಪ್ಪ ನಂಗಂಕರು ಗೊತ್ತಿಲ್ಲ. ಈಗ ನೀ ಏನು ಮಾಡ್ತಿ ಮೋನಿ? ಮತ್ತು ನಾಳೆನ ಡಿಸ್ಚಾರ್ಜ್ ಮಾಡ್ತಾರಂತ ರಮೇಶ್ ಅವ್ರನ್ನ. ನಿನ್ನ ಕೆಲಸದ್ದು ಏನಾಯಿತು? ಈಗಂಕರು ನೀ ಬೇಲ್ ಮ್ಯಾಗ ಹೊರಗೆ ಬಂದಿದ್ದಿ. ಆಕೆ ಹತ್ರ ನೀನು ಮಾತಾಡ್ತೀನಿ ನೋಡು. ನೀನು ಮಾತಾಡಿ ಆಕೆಗೆ ಒಂದು ಸ್ವಲ್ಪ ಸಾರಿಗಿರಿ ಕೇಳಿ ಆಕೆ ಹೇಳಿದ್ದಕ್ಕೆಲ್ಲ ಒಂದು ಕಂಪ್ಲೇಂಟ್ ವಾಪಸ್ ತೊಗೊಳಂಗೆ ಮಾಡ್ಕೊ. ಇಲ್ಲ ಅಂದ್ರೆ ಅದು ನಿನಗೆ ಕಳಂಕನ ನೋಡು ಸಾಯೋವರೆಗೂ. ಏನು ಮಾಡ್ತೀಯೋ ನೋಡು. ಅಲ್ಲೋಡಲ್ಲಿ ಅವರವ್ವ ಅವರಪ್ಪ ಬರಕತ್ತಾರ ಮೋನಿ. ಯುವ ಮೋನಿಕಾ. ಹಾಂ ರೀ ಅಂಕಲ್, ಹೇಳ್ರಿ. ಏನಂದ್ರಿ ರಮೇಶ್ ಅವ್ರ ವೈಫು? ಇಷ್ಟಕ್ಕೊಂದು ರಗಳೆ ಆತಲ್ರಿ ಅಂಕಲ್. ಈಗಾರ ಅವರು ಕೇಸ್ ವಾಪಸ್ ತೊಗೊತಾರಂತನ್ರಿ ರಮೇಶರ್ ಹೆಂಡತಿ? ಏನು ಈಗಲೂ ಇವರು ಸಾಯೋದನ್ನ ನೋಡ್ಕೊಂಡು ನಿಂತ್ಕೋತಾಳಂತ? ವಾಪಸ್ ತೊಗೊತೀನಿ ರೀ ಮಾವರ ಕೇಸ್ ಅಂತಂದು ಅಂದ್ಲ. ಆಕಿಗೂ ಭಾಳ ಬೇಜಾರಾಗೈತಿ. ರಮೇಶ ಹಿಂಗೆ ಮಾಡ್ಕೊಂಡಿರಕ್ಕೆ ಭಾಳ ಅಂದ್ರೆ ಭಾಳ ಅಳಕತ್ತಿದ್ಲ ಆಕಿನ. ಆತ ಆಕಿ ವಾಪಸ್ ತೊಗೊಂತ ಅಂತಾಳವಾ ಮೋನಿಕಾ. ಆದ್ರೆ ಆಕಿವು ಒಂದು ಕಂಡೀಷನ್ ಐತೆ ನೋಡವ. ಕಂಡೀಷನ್ ಇರೋದು ಭಾಳ ಇಲ್ಲ. ಆ ಕಂಡೀಷನ್ನಿಗೆ ನೀವು ಒಪ್ಕೊಂಡ್ರ ನಿಮ್ಮಿಬ್ಬರ ಮ್ಯಾಗಲು ಕಂಪ್ಲೇಂಟ್ನು ವಾಪಸ್ ತೊಗೋತಾಳ. ಆಕಿ ಕಂಪ್ಲೇಂಟ್ ವಾಪಸ್ ತೊಗೊಂಡ್ರೆ ನಿಮ್ದು ವಾಪಸ್ ನಿಮ್ಮ ಕೆಲಸ ಬರ್ತೈತಿ. ನೀವೆಲ್ಲ ಫುಲ್ ಕ್ಲಿಯರ್ ಆಗಿಬಿಡ್ತೀರಿ, ಆರಾಮಾಗಿರ್ಬೋದು. ಮತ್ತು ಏನು ಮಾಡ್ತೀಯ ನೋಡು, ನಿನಗೆ ಬಿಟ್ಟಿದ್ದು. ಊರಿ ಅಂಕಲ್, ಏನಂತ್ರಿ ಅಂಕಲ್ ಕಂಡೀಷನ್? ನನಗಂಕರು ನನ್ನ ಕೆಲಸ ಬೇಕೇ ಬೇಕ್ರಿ ಅಂಕಲ್. ಅವ್ರು ಏನೇ ಹೇಳಿದ್ರು ಕೇಳ್ತೀನಿ. ಅವ್ರು ಎಷ್ಟು ರೊಕ್ಕ ಕೊಡಂದ್ರು ನಾ ಕೊಡ್ತೀನಿ. ರೊಕ್ಕ ಏನಾರ ಕೇಳಿದ್ಲನ್ರಿ ಆಕಿ? ಯವ್ವ ಮೋನಿಕಾ, ನೀನೇನವ ಹುಡುಗಿ ಎಲ್ಲಾನು ರೊಕ್ಕದಾಗ ಅಳಿತೀಯವ ನೀನು. ಬ್ಯಾರರ ಹತ್ರ ಯಾರ ಹತ್ರ ರೊಕ್ಕ ಐತೆ ಏನ ನಿನ್ನೊಬ್ಬಕ್ಕೆ ಹತ್ರ ರೊಕ್ಕ ಇಟ್ಕೊಂಡು ಏನು ಕತ್ತೀಯ? ಅದು ಎಂತ ರೊಕ್ಕ ಅಂತೀಯ ಯವ್ವ? ಆಕಿನೇನು ನಿನ್ನ ಮಾಡಿ ಏನ ರೊಕ್ಕದಾಗ ಅಳಿಯಕ್ಕ? ನಿನ್ನ ಗಾಯಿ, ನಿನಗೆ ಹೆಸರು ಹೇಳಿ ನಾನೇನ್ರ ಮಾತಾಡೋ ಮುಂದಾಗ ಅಡ್ಡ ಮಾತಾಡ್ಬಿಡಂತಂದು ಇಲ್ಲ ಒಂದು ಸಡ್ಲಿಸಿ ಕಿವಿಯಿಂದ ಬಿಟ್ಟೆ ಅಂದ್ರೆ ಮತ್ತು ಏನಂತಾರಲ್ಲ, ಹೋಗ್ಬೇಕು ನೀನು ತವ್ರ ಮನೆ ಕಿತ್ಕೊಂಡು ಇಬ್ಬದಿಗೆ ಸುಮ್ಮನೆ ನಿಂದ್ರು. ನಾ ಮಾತಾಡತ್ತೀನಿ ಇಲ್ಲಿ. ಅಡ್ಡಡ್ಡ ಬಾಯಿ ಹಾಕಿದೆ ಅಂದ್ರೆ ನೋಡು. ಅಯ್ಯ ಆತ್ ಬಿಡ ಮಾರಯ್ಯ, ಹಾಗ್ಯಾಕೆ ನೀ ಸಿಟ್ಟಿಗೆ ಹೇಳ್ತಿದ್ದಿ? ದವಾಖಾನೆ ಐತಿದ್ದ ಮೊದ್ಲ ಅವ್ರು ಮೆಲಕ್ ಮಾತಾಡ್ರಿ ಅಂತಂದು ಒಬ್ರು ಬಂದು ಹೇಳ್ಕೊಂತ ಅಡ್ಡಾಡ್ತಾರ. ಅದ್ರಾಗ ನಿಂದೊಂದು ಆತಾಳ. ನನಗೆ ಎದಕ್ಕೆ ಬೇಕಾಗೈತಿ? ಮ್ಯಾಮ್ಜಕೊಂಡ ಇರ್ತೀನಿ. ಏನ್ರ ಮಾಡ್ಕೋರ್ ನೀವು ತಂದಿ ಮಕ್ಕಳು, ನಿಮ್ದ ನಡಿಬೇಕಂತೀರ ನೀವು. ನೋಡವ ಮೋನಿಕಾ, ಆಕಿವು ಏನೂ ಭಾಳ ಕಂಡೀಷನ್ ಇಲ್ಲ. ಆಕಿದು ಒಂದ ಕಂಡೀಷನ್ನು. ಆಕಿ ಈಗ ಕಂಪ್ಲೇಂಟ್ ವಾಪಸ್ ತೊಗೋಬೇಕು ಅಂದ್ರೆ ನೀನು ಮನೆ ಬಿಟ್ಟು ಹೋಗ್ಬೇಕು. ಆಕಿ ವಾಪಸ್ಸು ರಮೇಶನ ಜೊತೆಗೆ ಬಾಳೆ ಮಾಡಬೇಕು, ಚೆಂದಾಗಿ ಇರಬೇಕು ಅಂತಂದು ಕಂಡೀಷನ್ ಹಾಕ್ಯಾಳ. ಮತ್ತು ಈಗ ಆಕಿಗೆ ನಾನು ಹ್ಞೂ ಅಂತಾಳ ಮೋನಿಕಾ ಅಂತೇನು ಹೇಳಿಲ್ಲ. ನಾನು ಕೇಳಿ ಬಂದು ಹೇಳ್ತೀನವ, ಆಮ್ಯಾಗ ಬೇಕಾದ್ರೆ ನೀನು ನಿರ್ಧಾರ ತಗೋ ಅಂತಂದು ಹೇಳೀನಿ. ಮತ್ತೀಗ ನೀ ಹೆಂಗೆ ಹೇಳ್ತಿದ್ದಿ? ಅವ್ರು ಬರ್ತಾರಂತ್ರಿ? ಅಲ್ರಿ ಅಂಕಲ್, ಅವರು ಡೈವರ್ಸ್ ಕೊಡ್ತೀನಿ ಅಂದ್ರಲ್ಲ, ರಮೇಶನು ಒಪ್ಕೊಂಡಾರಿ ಅಂಕಲ್. ಈಗ ಮತ್ತೆ ಯಾಕೆ ಅವ್ರನ್ನ ರಮೇಶನ್ ಜೀವನದಾಗ ಕಳಿಸ್ಬೇಕ್ರಿ? ಬ್ಯಾಡ್ರಿ ಅಂಕಲ್, ಅವರು ಗೀತಾ ಕೊಡಲಿ, ಕಂಪ್ಲೇಂಟ್ ವಾಪಸ್ ತೊಗೊಳ್ಳಿ, ಡೈವರ್ಸ್ ಕೊಡಲಿ. ಬೇಕಾದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವ್ರಿಗೆ ಎಷ್ಟು ರೊಕ್ಕ ಅಂತಾರೋ ಅವರು ಆರಾಮಾಗಿ ಅವರಲ್ಲದು ಸ್ವತಂತ್ರವಾಗಿ ಲೈಫ್ ಲೀಡ್ ಮಾಡೋಕೆ ಅಷ್ಟು ರೊಕ್ಕ ನಾನು ಕೊಡ್ತೀನಿ. ನಾನಂತರೂ ಎಲ್ಲೂ ಹೋಗಲ್ಲ, ನಾನು ಮನೆ ಬಿಟ್ಟು. ನಾನಂತರೂ ನಿಜವಾಗ್ಲೂ ಹೋಗಲ್ಲ ನಾನು ಎಲ್ಲೂ. ನಂಗೆ ಗೊತ್ತಿತ್ತು ಈಗ ಹಿಂಗೆ ಉಲ್ಟಾ ಹೊಡಿತಾನಂತೇಳಿ. ಈಕೆಗೆ ದುಡ್ಡಿನ ಅಹಂಕಾರ ಭಾಳ ಸೂಕ್ಷ್ಮ ಹ್ಯಾಂಡ್ಲ್ ಮಾಡಬೇಕು. ಅಲ್ಲವಾ ಮೋನಿಕಾ, ಈಗ ನಿನಗೂ ಎಷ್ಟು ಇಂಪಾರ್ಟೆಂಟ್ ಐತೆ ಕೆಲಸ. ಈ ಕೆಲಸ ಹೋಗೈತಂತನ ಅಲ್ಲ ರಮೇಶ್ನು ಸುಸೈಡ್ ಮಾಡ್ಕೊಳಕ್ಕೆ ಹೋಗಿರೋದು. ಈಗ ನಾನು ಹೇಳ್ತೀನಿ, ತಾಳ್ಮೆಯಿಂದ ಕೇಳು. ನೋಡವಾ, ನನ್ನನ್ನು ನಿಮ್ಮಪ್ಪ ಅನ್ಕೋತಂಗಿ ಅನ್ಕೊಂಡು ಒಂದು ಸ್ವಲ್ಪ ದೊಡ್ಡರು ಹೇಳೋದನ್ನ ಒಮ್ಮೆರ ಕೇಳು. ಇಲ್ಲಾಂದ್ರೆ ನಿಮ್ಮ ಮಾವನರ ಒಂದು ಮಾತು ನಿಮ್ಮ ಮಾವ ನಿಮ್ಮ ಅತ್ತಿ ಜೊತೆಗಾರ ಮಾತಾಡು. ಏನು ನಿನಗಂಕರು ಬುದ್ಧಿ ಕಮ್ಮಿ ಐತಿ, ನನಗೆ ಗೊತ್ತಾಗಿತ್ತಿ. ಸ್ವಲ್ಪ ಯಾಕೆ ಹೇಳ್ತೀನಿ ಅನ್ನೋದು ಕೇಳು. ಈಗ ನೋಡು, ಆಕೆ ಹಠ ಮಾಡ್ತಾ ಅಂತ ನೀ ಹಠ ಮಾಡಿದ್ರ ಎಲ್ಲ ಕೇಸ್ ಇರೋದು ಆಕೆ ಕಡೆಗೇನ. ನಿಂದು ಕೆಲಸ ಹೋಗಿರೋದು ಮತ್ತು ವಾಪಸ್ ಬರೋದೇ ಇಲ್ಲ ನೋಡು. ಮತ್ತು ಆಕೆಂಕರು ಡೈವರ್ಸ್ ತೊಗೊಂಡು ಬೇಕಾದ್ರೆ ಇನ್ನೊಂದು ಮದುವೆ ಕಳ ಬೇಡ ಅಂತಂದ್ರೆ ಆಕೆ ಹೆಂಗೂ ಈ ಕೆಲ್ಸಕ್ಕೆ ಕೊಂಟಾಳ, ಆಕೆ ಜೀವನ ಆಕೆ ನೋಡ್ಕೊತಾಳ. ನಿಂದೇನು ಮುಂದಗತಿ? ಇರೋ ಗೌರ್ಮೆಂಟ್ ಜಾಬ್ ಕಳ್ಕೊಂಡು ನೀ ಏನು ಮಾಡ್ತಿದ್ದೀ? ಅದು ಯೋಚನೆ ಮಾಡಿಯಾ? ಹೇಳು. ಅಲ್ರಿ ಅಂಕಲ್, ನಾನು ರಮೇಶ್ ಅವ್ರನ್ನ ಪಡ್ಕೋಬೇಕು ಅಂತಲೇ ಇಷ್ಟೆಲ್ಲ ಮಾಡಿರೋದು. ನಾನು
ಇಲ್ಲ ಅಂಕಲ್, ನಂಗಂಕರು ನಿಜವಾಗ್ಲೂ ಆಗಲ್ಲ. ನಾನು ಯಾವುದೇ ಕಾರಣಕ್ಕೂ ರಮೇಶ್ ಅವ್ರನ್ನ ಬಿಟ್ಕೊಡಲ್ಲ. ನಾ ಮನೆ ಬಿಟ್ಟು ಹೋಗಲ್ಲ. ನಾನು ಅವರು ಚರ್ಚೊಳಗೆ ಹೋಗಿ ರಿಂಗ್ ಬದಲಿಸ್ಕೊತೀವಿ, ನಾವು ಮದುವೆ ಆಗ್ತೀವಿ ನಮ್ಮ ಸಂಪ್ರದಾಯದಂಗೆ. ನಂಗಂಕರು ನಿಜವಾಗ್ಲೂ ಅವ್ರನ್ನ ಬಿಟ್ಕೊಡಕ್ಕೆ ಮನಸ್ಸಿಲ್ಲ ಅಂಕಲ್. ಬೇರೆ ಏನಾದ್ರು ದಾರಿ ಹುಡ್ಕೋಣ, ಇರಿ, ಯೋಚನೆ ಮಾಡೋಣ. ಏನಾದರೂ ಬೇರೆ ದಾರಿ ಸಿಗ್ತಾವ ಅಂಕಲ್. ಈಗ ಅವ್ರಿಗೂ ಬೇಡ ಆಗ್ಯಾಳ ಅವಳು. ಹೌದಮ್ಮ, ಅವಂಗೂ ಬೇಡ ಹೇಳ, ಕರೆಕ್ಟು. ಆದ್ರೆ ರಮೇಶ್ಗ ನೀ ಬೇಕಂತಂದು ಹೇಳಿದ್ನ, ನಿನ್ನ ಜೊತೆಗಾರ ಇರ್ತೀನಿ ಅಂತಂದು ಏನ್ರ ಹೇಳಣ. ಅವಂಗ ನೀನು ಬೇಡ. ಅವನ ತಲೆಯಾಗ ಏನು ನೋಡಕತ್ತಂದು ನನಗೂ ಇದುವರೆಗೂ ಗೊತ್ತಿಲ್ಲ. ನೋಡು, ತಾಳ್ಮೆಯಿಂದ ನಾ ಹೇಳೋದು ಕೇಳು. ಇಲ್ಲ ನಿನ್ನಿಷ್ಟ, ನಾನೇನು ಇನ್ನು ಹೇಳಂಗಿಲ್ಲ. ಇದು ಲಾಸ್ಟ್. ನಾವು ಹಿಂಗಿಂದ ಮನೆಗೆ ಹೋಗ್ತೀವಿ. ನೀನುಂಟು, ರಮೇಶ್ ಉಂಟು, ಗೀತಾ ಉಂಟು. ಮೋನಿ, 1 ನಿಮಿಷ ಇರಮ್ಮ, ಹಠ ಮಾಡಬೇಡ. ನನ್ನ ಮಾತಾದ್ರೂ ಕೇಳ್ತೀಯಲ್ಲ ನೀನು? ಹಂಗಲ್ಲ ಬಾಪು, ಈಗ ನಾನು ರಮೇಶ್ ಅವ್ರ ಜೊತೆಗೆ ಇರಬೇಕು, ರಮೇಶ್ ಅವ್ರ ಜೊತೆ ಲೈಫ್ ಲೀಡ್ ಮಾಡ್ಬೇಕಂತೇಳಿ ಎಷ್ಟು ರಿಸ್ಕ್ ತಗೊಂಡಿಂಗ್ ಗೊತ್ತ ನಾನು. ನಂಗೆ ನಿಜವಾಗ್ಲೂ ರಮೇಶ್ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಬಾಪು, ನಿಜವಾಗ್ಲೂ ಆಗಲ್ಲ. ಅದಕ್ಕಲ್ಲ ನಾನು ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಾತ್ರಿ ಪೊಲೀಸ್ ಸ್ಟೇಷನ್ನೇ ಕಳೆದು ಮತ್ತೆ ಈಕಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮತ್ತೆ ಅಲ್ಲಿ ಕಳೆದು ಎಷ್ಟೊಂದು ನೋವು ಅನುಭವಿಸಿದ್ದೀನಿ ಅಂತ ನಿನಗೂ ಗೊತ್ತಲ್ಲ ಪಾಪು. ಈಗೆಲ್ಲ ಸರಿ ಹೋಯ್ತು ಅನ್ನೋದ್ರೊಳಗೆ ಮತ್ತೆ ಈ ಥರ ರಮೇಶನ್ ಬಿಟ್ಟು ಹೋಗು ಅಂದ್ರೆ ನಂಗೆ ನಿಜವಾಗ್ಲೂ ಆಗಲ್ಲ ಬಾಪು. ನಂಗೆ ರಮೇಶ್ ಬೇಕು ಪಾಪು. ಸರಿ, ಈಗ ಅವ್ರೇನು ಹೇಳ್ತಾರೆ ಪೂರನಾದ್ರೂ ಕೇಳು. ನೋಡಮ್ಮ, ನಿನ್ನ ಮಾವೇನು ಹೇಳ್ತಾನೆ ಅದನ್ನಾದ್ರು ಕೇಳು, ನಮ್ಮ ಮಾತು ಕೇಳಿಲ್ಲ ಅಂದ್ರೆ. ಈಗ ನೀವೊಂದು ಕೆಲಸ ಮಾಡು. ಈಗ ಹೆಂಗೂ ರಮೇಶಿಗೆ ಆರಾಮಿಲ್ಲಲ್ಲ, ನೀನು ಅವನ ಜೊತೆಗೆ ಮನೆಯಾಗಿರು. ಈಗ ನೀವು ಅದಿರಲ್ಲ, ಆ ಮನೆಯಾಗ ನೀನು, ನಿಮ್ಮ ಮಾವ, ರಮೇಶ, ಆಕೆ ಅವಕ್ಕೆ ತಂದು ಇಟ್ಕೊಂಡಿಯಲ್ಲ ಕೆಲಸದಕ್ಕಿನ್ನ, ಆಕಿ, ನೀವು 4 ಮಂದಿ ಅಲ್ಲಿರ್ರಿ. ನಾನು ಹೆಂಗಾರ ಏನಾರ ಮಾಡಿ ಗೀತಾವನ್ನ ಈಗ ಸುರೇಶನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಇಟ್ಕೊಂತೀನಿ. ಏನಾರ ಹೇಳ್ತೀನಿ ನಾನು. ನೀನು ಈಗ ಮತ್ತೆ ಈಗ ನಾಳೆ ಡಿಸ್ಚಾರ್ಜ್ ಮಾಡಿದ ಕೂಡಲೇನ ಅಲ್ಲೇ ಹೋಗ್ಬಿಡ್ರಿ ನೀವು, ನೀನು ರಮೇಶ. ಅದಕ್ಕಾರ ಒಪ್ಕೋತೀಯಾ? ಈಗ ಆಕಿ ಮುಂದೆ ಬಂದು ನೀ ಹೇಳು, ನಾ ಮನೆ ಬಿಟ್ಟು ಹೋಗ್ತೀನಿ ಅಂತೇಳಿ. ನಾನು ಏನಾರ ಹೆಂಗಾರ ಮಾಡಿ, ಈಗ ಅವ್ರ ಅವ್ವ, ಗೀತಾನರ ಅವ್ವ ಮತ್ತು ಅಣ್ಣ ಭಾಳ ಅಂದ್ರೆ ಭಾಳ ಸಿಟ್ನಾಗ ಅದಾರ. ಈಗ ಅವ್ರಂತರೂ ಮರೆಯವಲ್ಲಂದ್ರು ವಾಪಸ್ ಹೋಗೋಳಕ ಕಂಪ್ಲೇಂಟ, ಮತ್ತು ಹೆಂಗ ಮಾಡಿ ಒಪ್ಸೀನಿ. ಈಗ ಆಕಿ ಬರಲಿ, ಈಗ ಇವತ್ತೊಂದು ದಿನ ಬರಲಿ ಮನೆಗೆ. ಆಕಿ ಬಂದ ಮೇಲೆ ನಾಳೆ ಹೆಂಗಾರ ಮಾಡಿ ನಾನು ಸುರೇಶನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಸುರೇಶನ ಮನೆಗೆ ಕರ್ಕೊಂಡು ಹೋದ್ಮ್ಯಾಗ ನೀನು ಬೇಕಾರ ರಮೇಶನ ಜೊತೆಗೆ ಅಲ್ಲಿರುವಂತೆ ಅಂತ. ಈಗ ನಾನಂತರೂ ಆಕಿನ್ನ ಈಗ ರಮೇಶ ಬೇಡ ಅಂದ, ನೀ ಬೇಡ ಅಂದ ಅಂತಂದು ನಾನು ಏನಾರ ಆಕಿನ ವಾಪಸ್ ಅವ್ರ ಅವನ ಜೊತೆಗೆ ಅವ್ರ ಅಣ್ಣನ ಜೊತೆಗೆ ಕಳಿಸಿದೆ ಅಂದ್ರೆ ಎಲ್ಲ ಹದಿಗೆಟ್ಟು ಹೈದ್ರಾಬಾದ್ ಆಗುತ್ತಾ ಹೇಳಿ ನೋಡು. ಇನ್ನು ಮ್ಯಾಗ ನೀನಿಷ್ಟ ಹೋಗ್ರಿ, ನೀನು ನಿನ್ನ ಮಾವ ಮತ್ತು ಯಾರ ನಿಮ್ಮನೆ ದೊಡ್ಡರ ಅಂತಿದ್ರು ಅವ್ರ ಜೊತೆಗೆ ಮಾತಾಡಿ ವಿಚಾರ ಮಾಡಿ ಬಂದು ಹೇಳಿ ನನಗೆ. ಆಕಿ ಕಾಯಕತ್ತಾಳ, ಹೋಗವ ಹೋಗು. ನಮ್ಗೊಂದು ಸ್ವಲ್ಪ ಟೈಮ್ ಕೊಡ್ರಿ ಅಂಕಲ್, ಒಂದು 10 ನಿಮಿಷ ಟೈಮ್ ಕೊಡ್ತೀರಾ? ನಮ್ಮ ಪಾಪು ಜೊತೆಗೆ ಮಾತಾಡ್ತೀನಿ. ಆತವ ತಂಗಿ, 10 ನಿಮಿಷ ಯಾಕ, ಇನ್ನೂ 1 ತಾಸು ತಗೋ. ನಾನೇನು ನಿನ್ನನ್ನು ಮನೆ ಬಿಟ್ಟು ಹೋಗಂದಿಲ್ಲ. ಆಕಿ ಕಂಡೀಷನ್ ಹಾಕ್ಯಾಳ, ಅರ್ಥ ಮಾಡ್ಕೊ. ಈಗ ನಿನ್ನ ಕೆಲಸ ಬೇಕಂದ್ರೆ ಕೇಳೋದಕ್ಕೆ ಸದ್ಯಕ್ಕೆ ಹ್ಞೂ ಅನ್ನು, ಈಗ ಸದ್ಯಕ್ಕೆ ಹ್ಞೂ ಅನ್ನು. ಆಮೇಲೆ ಆಕಿ ಬರಲಿ. ಈಗ ನೀ ಆಕಿ ಹೆಂಗಂತೇಳ ಹಂಗೆ ಇಷ್ಟು ದಿನ ಕೇಳು. ಈಗ ನಿನ್ನೇರ ಹೋಗೋದೇನೈತಿ, ಯಾಕೆ ಹಂಗೆ ಹಠ ಮಾಡ್ತಿ? ನೋಡು, ನಿಮ್ಮ ಅವನ ಜೊತೆಗೆ ಮಾತಾಡಿ ಅಲ್ಲಿರ್ತೀನಿ, ಇದ್ರ ಹತ್ರ ಹೊರಗೆ ಬಾ, ಬಸ್ ಸ್ಟ್ಯಾಂಡ್ ಹತ್ರ. ಏನು ಪಾಪು ಹಿಂಗೆ ಹೇಳ್ತಾರಲ್ಲ, ಏನು ಮಾಡೋಣ? ನಾನು ಯಾರನ್ನು ಬೇಕಾದ್ರೂ ನಂಬ್ತೀನಿ, ರಮೇಶನ ಅಪ್ಪ ಅವನು ಮಾತ್ರ ನಂಬೋದು ಭಾರಿ ಕಷ್ಟ. ಈಗ ಅವ್ನು ಹೆಂಡತಿ ಬರ್ತೀನಿ ಅಂತಾಳ, ಏನು ಮಾಡಲಿ? ನಂಗೇನು ಗೊತ್ತಾಗವಲ್ದು. ನೋಡು, ಯಾಕಂದ್ರೆ ಈಗ ನಿನಗೆ ಎಷ್ಟೊತ್ತಿದ್ರು ಕೆಲಸ ಬೇಕು ಅಂತೀಯಾ. ಈಗ ಆಕಿ ಅದಕ್ಕೆ ಕಂಪ್ಲೇಂಟ್ ವಾಪಸ್ ತೊಗೊಳಕಬೇಕು. ಕಂಪ್ಲೇಂಟ್ ವಾಪಸ್ ತೊಗೋಬೇಕಂದ್ರೆ ನೀನು ಈಗ ನಿನ್ನ ಹಠ ಬಿಟ್ಟು ನಿನ್ನ ಮನೆಯಿಂದ ಈಚೆಗೆ ಬರಲೇಬೇಕು. ಈಗ ನೀ ಬರಲಿಲ್ಲ ಅಂದ್ರೆ ಆಕಿ ವಾಪಸ್ ಮತ್ತೆ ಹಠ ಮಾಡ್ತಾಳೆ. ಆಕೆ ಹಠ ಮಾಡಲಿಲ್ಲ ಅಂದ್ರೂ ಅವ್ರ ಅಣ್ಣ ಭಾಳ ಸ್ಟ್ರಾಂಗ್ ಅದಾನ. ಅವ ಅಂತೂ ಆಕಿನ ಯಾವುದೇ ಕಾರಣಕ್ಕೂ ಸುಮ್ಮನೆ ಕುತ್ಕೊಳ್ಳೋಕೆ ಬಿಡಂಗಿಲ್ಲ. ಮತ್ತು ನಿನಗೆ ರಮೇಶಿಗೆ ತೊಂದರೆ. ಅದಕ್ಕೊಂದು ಕೆಲಸ ಮಾಡು, ಸದ್ಯಕ್ಕೆ ನಾವು ನಮ್ಮ ಮನೆಗೆ ಹೋಗೋಣ. ಅವ್ರು ಹೇಳ್ತಾರಂತ ಅವ್ರ ಮಾತೆಲ್ಲ ಕೇಳೋಕೆ ಹೋಗ್ಬಿಡ. ಆಮೇಲೆ ನಿನಗೆ ಇಲ್ಲೋಡಿಲ್ಲಿ ಎಲ್ಲ ಆಕಾಶ ಭೂಮಿ ತೋರಿಸ್ಬಿಡ್ತಾರೆ ಅಷ್ಟರು ಸೇರಿ. ಬೇಡ, ಈಗ ಅತ್ತಿಗೆ ಆರಾಮ್ ಬೇರೆ ಇಲ್ಲ, ಅತ್ತ ನೋಡ್ಕೊಳಕ್ಕೆ ಒಬ್ರು ಯಾರು ಬೇಕು. ಅದಕ್ಕೆ ನಾನೇನು ಹೇಳ್ತೀನಿ, ಹೋಗೋಣ, ನಾವು ನಮ್ಮ ಮನೆಗೆ ಹೋಗೋಣ. ಏನು ಮಾಡೋಣ ಪಾಪು? ಈಗ ನಾನು ಅವ್ರಿಗೆ ಆರಾಮಿಲ್ಲದೆ ಇರುವಾಗ ಬಿಟ್ಟು ಹೋದ್ರೆ ರಮೇಶ್ ನನ್ನ ತಪ್ಪಾಗಿ ತಿಳ್ಕೊತಾರೋ ಏನೋ. ನೋಡು ಮನಿ, ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ರಮೇಶಕ್ಕೆ ಚೆನ್ನಾಗಿ ಗೊತ್ತೈತಿ. ಯಾಕಂದ್ರೆ ನಿಂದೆ ಕಾಲು ಕೈ ಎರಡೂ ಸರಿ ಇಲ್ಲ. ನೀ ಏನು ಹೆಲ್ಪ್ ಮಾಡ್ತಿ ಅವ್ರಿಗೆ? ನೋಡು, ಅವ್ರು ಇವಾಗ ಆರಾಮಾಗ್ಯಾರಂದ್ರೂ ಅವ್ರವ್ರ ಕೆಲಸ ಅವ್ರಿಗೆ ಮಾಡ್ಕೊಳಕ್ಕಾಗಲ್ಲ. ಎಷ್ಟೊತ್ತಿದ್ರು ಯಾರು ಒಬ್ಬರು ಮಾಡಲೇಬೇಕು. ಈಗ ನೀ ಹಠ ಮಾಡಿ ಅವನ ಜೊತೆ ಹೋದ್ರೂ ನೀನೇ ಮಾಡ್ಬೇಕಾಗುತ್ತೆ ನೋಡಿ ಎಲ್ಲ ಕೆಲಸ.
ಅವ್ರು ಶಾಂತಮ್ಮ ಬರೀ ಅಡುಗೆ ಮನೆ ಕ್ಲೀನ್ ಅಷ್ಟೇ ಮಾಡೋದು. ಈ ಥರ ಎಲ್ಲ ಮಾಡಲ್ಲ. ಅವ್ರ ಮನೆಯವರು ಆ ಮನೆಗೆ ವಾಪಸ್ ಬರ್ತಾರನ್ನ ನನಗೆ ಡೌಟಮ್ಮ. ಏನು ಮಾಡ್ತೀಯೋ ನೋಡು, ನಿನ್ನಿಷ್ಟ. ಪಾಪು ಮತ್ತೀಗ ಇವರು ರಮೇಶ್ ಅವ್ರ ಅಪ್ಪ ಹೇಳ್ತಾರಲ್ಲ, ಅವರು ಸುರೇಶನ ಮನೆಗೆ ಆಕಿನ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ದಿನ ಅಂತಂದು, ಹಂಗೆ ಮಾಡಿದ್ರೆ ಹೆಂಗಿರುತ್ತ? ಬೇಡ, ಸುರೇಶನ ಮನೆಗೆ ಅವ್ರ ಅಣ್ಣನೂ ಕಳ್ಸಲ್ಲ. ಮತ್ತು ಇದು ರಗಳಿನ ಆಗುತ್ತಾ? ಏನು ಬೇಡ. ಇವತ್ತೆಲ್ಲಿವರೆಗೂ ಇರ್ತಾನೆ ರಮೇಶ, ನೀನು ಇರು. ಅವ್ರು ನಾಳೆ ಡಿಸ್ಚಾರ್ಜ್ ಮಾಡಿ ಅವ್ರು ಅಲ್ಲಿ ಹೋಗಲಿ, ನಾವು ನಮ್ಮ ಮನೆಗೆ ಹೋಗೋಣ. ಆಮೇಲೆ ಯೋಚನೆ ಮಾಡೋಣ ಏನು ಮಾಡ್ಬೇಕಂತೇಳಿ. ಏನು ಇಷ್ಟೆಲ್ಲ ರಗಳಿ ಆದಮೇಲೂ ಈಗ ಹೋಗೇ ಸರಿ ಇರಲ್ಲ. ಅವರು ಅವಳೇ ಕರ್ಕೊಂಡು ಹೋಗ್ಲಿ ಮನೆಗೆ. ಮೋನಿಕಾ, ಏನವ ಏನು ನಿರ್ಧಾರ ಮಾಡಿದ್ರಿ ನೀನು ನಿನ್ನ ಪಾಪು? ಅದು ಅಂಕಲ್ ಆಯಿತು, ಈಗ ಕೆಲಸ ನಂಗೆ ಇಂಪಾರ್ಟೆಂಟು, ನಿಜವಾಗ್ಲೂ ಅಷ್ಟೇ ಇಂಪಾರ್ಟೆಂಟ್ ರಮೇಶ್ನು. ನಂಗೇನು ರಮೇಶ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ. ಈಗ ರಮೇಶಂದು ಕೆಲಸ ಹೋಗೈತಲ್ಲ, ಅಟ್ಲೀಸ್ಟು ರಮೇಶ್ ಅವ್ರದ್ದಾದ್ರೂ ಕೆಲಸ ಇದ್ದಿದ್ರೆ ನಾನು ಬಿಟ್ಕೊಡ್ತಿರ್ಲಿಲ್ಲ ರಮೇಶ್ ಅವ್ರನ್ನ. ಮತ್ತು ಈಗ ನಮ್ಮ ಕೆಲಸ ಇಬ್ರಿಗೂ ಬೇಕು ಅಂದರೆ ನಾವು ಎಷ್ಟೊತ್ತಿದ್ರೂ ನಾವೇ ಅಡ್ಜಸ್ಟ್ ಆಗಬೇಕು. ಸರಿ ಅಂಕಲ್ ಆಯಿತು, ನಾನು ನಾಳೆ ಡಿಸ್ಚಾರ್ಜ್ ಮಾಡಿದ ತಕ್ಷಣ ನಾನು ನಮ್ಮೂರಿಗೆ ಹೋಗ್ತೀನಿ ಪಾಪು ಜೊತೆಗೆ. ಆದರೆ ನಂದು ಒಂದು ಕಂಡೀಷನ್ ಐತೆ ಅಂಕಲ್, ನೀವು ಕೇಳಲೇಬೇಕು. ಅಯ್ಯೋ ನನ್ನ ಪರಮಾತ್ಮ ನಿನ್ನ ಬಾಯ ಒಂದಿಟ್ಟು ಊರನ್ನ ಸಗಣಿ ಹಾಕಬಾರ್ದ? ಏನು ಎಲ್ಲರೂ ಬರ್ತೀರಿ, ನಂದೊಂದು ಕಂಡೀಷನ್ನು ಅಂತೀರಿ. ಇದನ್ನೇನು ನೀವೇನು ನಾವೇನು ನಿಮ್ಮ ಹತ್ರ ಸಾಲ ತೊಗೊಂಡು ಬಂದೀವನ? ಹೋಗಿ ಬಂದು ಒಬ್ಬರ ಆದ್ಮೇಲೆ ಒಬ್ರು ಬಂದು ಕಂಡೀಷನ್ ಅಂತೀರಲ್ಲ. ಏನು ನೀವ ಬೆಳೆಸಿರ ರಮೇಶನ್ನ? ಒಳ್ಳೆ ಕಾಡಕತ್ತೀರಿ ಬಿಡು ನನಗೆ. ಅದೇನೋ ಅಂತಾರಲ್ಲ, ಅದು ಸುಕ್ಕದ ಮುಳು ತೊಗೊಂಡು ಚುಚ್ಕೊಂಡ್ರ ಅಂತಾರಲ್ಲ, ಹಂಗಾಗೈತೆ ನಮ್ದು ಜೀವನ. ನೋಡ್ರಿ ಅಮ್ಮರ, ನಂದು ಕಂಡೀಷನ್ ನೀವು ಕೇಳಲೇಬೇಕು. ನಂದೇನು ಕಂಡೀಷನ್? ನನ್ನ ಸಿಂಪಲ್ ಕಂಡೀಷನ್ನು. ನಾನು ಯಾರನ್ನೂ ಮನೆ ಬಿಟ್ಟು ಕಳಿಸಲ್ಲ, ಇನ್ನೂ ವಾಪಸ್ ಮನೆಗೆ ಬಂದಿರ್ರಿ ಅಂತ ಹೇಳಕತ್ತೀನಿ. ಏನಂದ್ರೆ, ನೀವೀಗ ಮೊದ್ಲಿದ್ದಲ್ಲ ಹಳೆ ಮನೆಯಾಗ ಊರಾಗ, ಆ ಮನೆಯೊಳಗೆ ಯಾವುದೇ ಕಾರಣಕ್ಕೂ ನೀವು ರಮೇಶನ್ನ ಮತ್ತು ಗೀತನ್ನ ಅಷ್ಟೇ ಬಿಡಂಗಿಲ್ಲ. ನೀವು ಎಲ್ಲರೂ ಆ ಮನೆಗೆ ಇರಬೇಕು. ಇಲ್ಲ ತೋಟದ ಮನೆಗೆ ಸಂಗೀತನ್ನ ರಮೇಶನ್ ಕರ್ಕೊಂಡು ಹೋಗ್ರಿ. ಯಾವ್ದು ಮಾಡ್ತೀರಿ? ನಂದು ಇದು ಒಂದೇ ಕಂಡೀಷನ್ನು. ನೀವು ಅದಕ್ಕೆ ಹ್ಞೂ ಅಂದ್ರೆ ಮಾತ್ರ ನಾನು ಬಿಟ್ಟು ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅಲ್ಲವಾ ಮೋನಿಕಾ, ಈಗ ಅದು ಯಾರ ಮನೆಯಾಗ ಅದಾಳಲ್ಲಕ್ಕಿ ಮುದುಕಿ, ಮತ್ತು ಆ ಮುದುಕಿನೂ ಇರ್ತಾಳ, ಗೀತವ್ವ ರಮೇಶ ಇರ್ತಾರ ಬಿಡು. ನಾವು ಮತ್ತೆ ಯಾಕೆ ಎಲ್ಲ ಕಟ್ಕೊಂಡು ಬರೋನು? ನಾ ಆಗೋದಲ್ಲವ 3 ದಿನಕ್ಕೊಂದ್ಸರಿ ಇಲ್ಲಿ ಬಾ, 3 ದಿನಕ್ಕೊಂದ್ಸರಿ ಅಲ್ಲಿಗೆ ಬಾ ಅಂದ್ರೆ ನಮ್ಮನ್ನೇನು ಹರಿಯದ ಹುಡುಗ್ಯಾರ ಮಾಡಿ ನೀನು ಹುಡುಗರು ಮಾಡಿಯ? ಎಲ್ಲವಾ ಆಗೋದಿಲ್ಲ ಮಗ. ಹೌದು ಮೋನಿ, ನೀಗೇನು ಕಂಡೀಷನ್ ಹಾಕೊಂಡು ಕೂತ್ಕೋಬೇಡವ. ಅವರು ಶಾಂತಮಂಟಿ ಇರ್ತಾರಲ್ಲ, ಶಾಂತಮಂಟಿ ಎಲ್ಲ ನೋಡ್ಕೊತಾರ. ನೀ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳಗತ್ತಿ? ಬಾ, ನೀನು ಏನೂ ತಿಂದಿಲ್ಲ ಬೆಳಗ್ಗೆಯಿಂದ, ನಾಷ್ಟ ಮಾಡಕ್ಕೆ ಹೋಗೋಣ ಬಾ ನಾವು. ಹ್ಞೂ ಪಾಪು ಆಯಿತು, ಅದು ನಿಜ. ನಡಿ ಹೋಗೋಣ. ನೀನು ಪಾಪ ಏನೂ ತಿಂದಿಲ್ಲ, ನಡಿ. ಅಂಕಲ್, ನಾನು ನಾಳೆ ರಮೇಶ್ ಅವ್ರನ್ನ ಡಿಸ್ಚಾರ್ಜ್ ಮಾಡಿದ ತಕ್ಷಣ ನಮ್ಮ ಊರಿಗೆ ಹೋಗ್ತೀನಿ. ರಮೇಶ್ ಅವರು ಹುಷಾರಾದ್ಮೇಲೆ ನಾನು ಮತ್ತೆ ಅವ್ರ ಹತ್ರ ಮಾತಾಡಿ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಸರಿ, ನಾನು ನಾಳೆ ಹೊರಡ್ತೀನಿ ಅಂಕಲ್, ಇವತ್ತೇನು ಹೊರಡಲ್ಲ. ಅವ್ರು ಡಿಸ್ಚಾರ್ಜ್ ಆಗೋವರೆಗೂ ಇಲ್ಲೇ ಇರ್ತೀನಿ. ಆಯ್ತವ, ನಿನ್ನಿಷ್ಟನವ ಮೋನಿಕಾ. ನೀ ಹೆಂಗೆ ಹೇಳ್ತಿ ಹಂಗೆ. ಈಗ ಸ್ವಲ್ಪ ದಿನ ಅಷ್ಟೆ. ನೀನು ಈ ಮುರಾಗಿರು. ರಮೇಶ್ ಪೂರ ಹುಷಾರಾದ್ಮ್ಯಾಗ ಆಕಿ ಕಂಪ್ಲೇಂಟ್ ಯಾವಾಗ ತಗೋತಾಡು ಅವತ್ತ ನೀ ಬಂದ್ಬಿಡುವಂತೆ ಅಂತ. ಹೋಗಿ ಹೋಗು.